ಸ್ಟಾರ್ಟ್ ಮಾಡಿ ಸರ್. ಬೆಳಗಾವಿ ನಗರದಲ್ಲಿ ಇಲ್ಲಿವರೆಗೆ ಅತಿ ದೊಡ್ಡ ಸ್ಕ್ಯಾಮ್ ಅಂದ್ರೆ ಇದು ಶಿವಮ್ ಅಸೋಸಿಯೇಟ್ಸ್ ಏನು ಪಾಂಜಿ ಸ್ಕ್ಯಾಮ್ ಇದೆ. ಇದ ಸುಮಾರು 4,500 ಕೋಟಿ ರೂಪಾಯಿದು ಸ್ಕ್ಯಾಮ್ ಇದು. ಬಹಳಷ್ಟು ಮುಗ್ಧ ನಮ್ಮ ಬೆಳಗಾವಿ ಸಾರ್ವಜನಿಕರು ಮತ್ತು ಎಕ್ಸ್ ಸರ್ವಿಸ್ ಮನೆ ದುಡ್ಡು ಹಾಕಿದ್ದಾರೆ. ಆಮೇಲೆ ಈ ಶಿವಮ್ ಅಸೋಸಿಯೇಟ್ಸ್ ಇದು ಯಾವುದೋ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಲ್ಲ, ಇದು ಯಾವುದೋ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಲ್ಲ. ಅದಕ್ಕೆ ಇವರಿಗೆ ಯಾವುದೇ ಒಂದು RBI ಆಗಿರ್ಬೋದು, ಸೆಬಿ ಇರ್ಬೋದು, ಯಾವುದೇ ಒಂದು ಸರ್ಕಾರದ ಒಂದು ರೆಗ್ಯುಲೇಟರಿ ಕಡೆಯಿಂದ ಇವರಿಗೆ ಅನುಮತಿ ಇಲ್ಲ. ವಿತೌಟ್ ಎನಿ ರೆಗ್ಯುಲೇಷನ್, ವಿತೌಟ್ ಎನಿ ಲೈಸೆನ್ಸ್ ಇವರು ಸಾರ್ವಜನಿಕರ ದುಡ್ಡು ತಗೊಂಡು ತಮ್ಮ ಶೇರ್ ಮಾರ್ಕೆಟ್ನಾಗ ತಮ್ಮ ಅಕೌಂಟ್ ಮುಖಾಂತರ ಶೇರ್ಸ್ನಾಗ ಇನ್ವೆಸ್ಟ್ ಮಾಡೋದು ಇದು ಕಂಪ್ಲೀಟ್ಲಿ ಇಲ್ಲಿಗಲ್ ಐತಿ. ಆಮೇಲೆ ಇನ್ನೊಂದು ನಾವು ನಮ್ಮ ಬೆಳಗಾವಿ ಜಿಲ್ಲಾ ಆಡಳಿತ ಬಗ್ಗೆ ಹೆಮ್ಮೆ ಪಡಿಬೇಕಂದ್ರೆ KPID ಆಕ್ಟ್ ಏನ್ ಬಂತಂದ್ರೆ 2004 ಬಂದ್ರು. ಅಲ್ಲಿಂದ ಇಲ್ಲಿವರೆಗೆ ಒಂದು 22 ವರ್ಷನಾಗ ಬೆಳಗಾವಿನ ಒಂದು 3-4 ದೊಡ್ಡ ಈ ತರ ಹಗರಣಗಳಾಗ್ಯಾವ. ಇವು ಸೇಮ್ ಎಲ್ಲ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಪಾಂಜಿ ಸ್ಕೀಮ್ಸ್. ಅವಾಗ ಸ್ಕೀಮ್ ಆಗಿ ಬಬಲ್ ಬಸ್ಟ್ ಆಗಿ ಎಲ್ಲ ಇನ್ವೆಸ್ಟರ್ಸ್ ಎಲ್ಲ ಬೀದಿ ಬಂದ ಕೂಡಲೇ ಅಡ್ಮಿನಿಸ್ಟ್ರೇಷನ್ ಆಕ್ಷನ್ ತಗೊಂಡಿತ್ತು. ಆದ್ರೆ ನಮ್ಮ ಈ ಪ್ರೆಸೆಂಟ್ ಅಡ್ಮಿನಿಸ್ಟ್ರೇಷನ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಈ ಸಮಸ್ಯೆ ಒಂದು ಬಬಲ್ ಬಸ್ಟ್ ಆಗೋಕ್ಕಿಂತ ಮುಂಚೆ ಅದನ್ನ ಕಣ್ಣು ಹಿಡಿದು ಆಕ್ಷನ್ ತಗೊಂಡಿದ್ದಾರೆ. ಅದ್ ನಾನು ಸ್ವಾಗತ ಮಾಡ್ತೇನೆ. ಆಮೇಲೆ ನನಗಂತೂ ಈಗ ಇನ್ವೆಸ್ಟಿಗೇಷನ್ ಸರಿಯಾಗಿ ನಡೀತಾ ಇದೆ. ಆಮೇಲೆ ಅಂದ್ರೂ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ, ಒಂದು ಉನ್ನತ ಮಟ್ಟದ ಇನ್ವೆಸ್ಟಿಗೇಷನ್ ಆಗಬೇಕು. ಮತ್ತೆಲ್ಲ ಏನ್ ನಾ ಬಹಳಷ್ಟು ಎಕ್ಸ್ ಸರ್ವಿಸ್ ಬಂದಿ ಮಾತಾಡೇನ್ರಿ, ಅವ್ರೆಲ್ಲರೂ ಹೆದರಿ ಅವರು ಇವನ್ ಕಂಪ್ಲೇಂಟ್ ಮಾಡಕ್ಕೂ ಹಿಂದೆ ಮುಂದೆ ಸರಿಯತ್ತಾರ. ಖರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ತಾವಾಗಿ ಒಂದು ಲೀಗಲ್ ಸ್ಟೆಪ್ ತಗೊಂಡು ಆಕ್ಷನ್ ಮಾಡ್ತಾ ಇದಾರೆ. ಒಮ್ಮೆ ನಂಗೆ ಕೇಸ್ ರಿಜಿಸ್ಟರ್ ಆದ್ಮೇಲೆ ಆಟೋಮೆಟಿಕ್ಲಿ ಎಲ್ಲ ಇನ್ವೆಸ್ಟರ್ಸ್ ಲೈನ್ ಹತ್ತಿ ಆಮೇಲೆ ಕಂಪ್ಲೇಂಟ್ ಮಾಡ್ತಾರ. ಖರೆ ನಾ ಇನ್ನೊಂದು ಸಾರ್ವಜನಿಕ ಮನವಿ ಮಾಡ್ತೀನಿ, ದಯಮಾಡಿ ಇಂಥ ಪಾಂಜಿ ಸ್ಕೀಮ್ಸ್ನಾಗ ದುಡ್ಡು ಹಾಕ್ಬೇಡ್ರಿ. ಯಾವ ನಿಜವಾದ ಇವು ಇನ್ವೆಸ್ಟ್ಮೆಂಟ್ಸ್ ಇರ್ತಾರಲ್ಲ ಅಷ್ಟು ಹೈ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಲ್ಲ. ಆಮೇಲೆ ಇದ್ರ ಜೊತೆಗೆ ನಾನು ಇನ್ನೊಂದು ತಮ್ಮ ಚಾನಲ್ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ, ಬೆಳಗಾವಿಯಲ್ಲಿ ಸಿಟಿ ಇಂಡೆಕ್ಸ್ ಮತ್ತು ಆದಿತ್ಯ ರಾಜ್ ಕ್ಯಾಪಿಟಲ್ ಇವು ಮತ್ತೆ 2 ಕಂಪ್ನಿಗಳು ಅದ್ರ ಮೇಲೇನು ಜಿಲ್ಲಾಡಳಿತ ತನಿಖೆ ಮಾಡಿಕೊಂಡ ಅಲ್ಲಿ ಒಂದು ಸೇಮ್ ತರ ಅವರು ಸ್ಕೀಮ್ ನಡೆಸ್ತಾ ಇದಾರೆ. ಆದಿತ್ಯ ರಾಜ್ ಕ್ಯಾಪಿಟಲ್ 5% ಇಂಟ್ರೆಸ್ಟ್ ಕೊಡ್ತಾ ಇದಾರೆ. ಇವರು 3.5 ಶಿವ ಅಸೋಸಿಯೇಟ್ಸ್. ಆದಿತ್ಯ ರಾಜ್ ಅವರು 5% ಕೊಡೋದ್ರೆ ಒಂದು ವರ್ಷಕ್ಕೆ 60% ಆಗುತ್ತೆ. ಇದು ಇವೆಲ್ಲ ಬೋಗಸ್ ಸ್ಕೀಮ್ಸ್. ಸಾರ್ವಜನಿಕರು ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಥ್ಯಾಂಕ್ ಯು.